Hello students. Today we'll start with one more new chapter, that is complex numbers. Complex number, of course you find a continuation what you had done in your high school also, where you people have come across with number system. So before I go for the various concept of this chapter, let me set your mind for the various highlights. ಅಂದ್ರೆ ಈ ಪೂರ್ತಿ ಚಾಪ್ಟರ್ ಒಳಗೆ ಯಾವ ಟಾಪಿಕ್ಸ್ ಅನ್ನ ನೀವು ಕಲಿತೀರಾ. So the various highlights of this chapter, which includes the first part, that is introduction, why we require and what we speak about the complex number concept. So followed by we have to go for the definition and few simple examples on complex number. Then obviously we have to speak about algebra of complex numbers. So algebra ಅಂತಂದ್ರೆ ನೀವು ಲೋವರ್ ಕ್ಲಾಸ್ ಮಾಡಿರುವಂತ ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಇಕ್ವಾಲಿಟಿ, ಈಕ್ವಲ್ ಅಂತ ಯೂಸ್ ಮಾಡ್ತಿಲ್ಲ ಸಿಂಬಲ್ ಅನ್ನ. ನೀವು 8th, 9th and 10th ನೀವು ನಂಬರ್ ಸಿಸ್ಟಮ್ ಅಲ್ಲಿ ಮಾಡಿದೀರಾ, ಎಲ್ಜಿಬ್ರಾ ಅಲ್ಲಿ ಮಾಡಿದೀರಾ, isn't it? ಅಲ್ಲಿ ಕೂಡ ಆಡ್ ಸಬ್ಟ್ರಾಕ್ಟ್ ಮಾಡಿದೀರಾ, ಮಲ್ಟಿಪ್ಲಿಕೇಶನ್, ಡಿವಿಷನ್. ಸೊ ಅದೇ ರೀತಿಯಾಗಿ ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ ಕೂಡ ನಾವು ಈ ರೀತಿಯಾದ ವೇರಿಯಸ್ ಆಪರೇಷನ್ಸ್ ಅನ್ನ ಪರ್ಫಾರ್ಮ್ ಮಾಡ್ತೇವೆ. And I should of course definitely speak about numerical sums. Followed by we have to speak about a new concept for you, that is called conjugate of a complex number, as well as one more, that is modulus of a complex number. So ಇದು ಹೊಸ ಕಾನ್ಸೆಪ್ಟ್ ಆಗುತ್ತೆ. ಅದನ್ನ ಅಂದ್ರೆ ಈ ಟಾಪಿಕ್ ಅಲ್ಲಿ ಬರುವಂತ ಹೈಲೈಟ್ಸ್ ಇದು. So when the topic will be introduced, ಈ ಟಾಪಿಕ್ ಹೇಳ್ಕೊಡಬೇಕಾದ್ರೆ we'll speak about what it means, what's the definition, what's the symbol and everything. So sums based on this. Then we move on for the next topic, that is called Argand plane. ಅಂದ್ರೆ ಕಾಂಪ್ಲೆಕ್ಸ್ ನಂಬರ್ ಅನ್ನ ಯಾವ ರೀತಿ ನಾವು ರೀಪ್ರೆಸೆಂಟ್ ಮಾಡ್ತೇವಿ, ಕಾಂಪ್ಲೆಕ್ಸ್ ನಂಬರ್ಸ್ ಅನ್ನ ಯಾವ ರೀತಿ ನಾವು ಪ್ರೆಸೆಂಟ್ ಮಾಡ್ತೇವಿ, ತೋರಿಸ್ತೇವಿ ಅದನ್ನ. So it can also be called as geometrical representation of a complex number. Then we speak on for the next a very important concept, that is polar form of a complex number. ಸೊ ಈ ಪೋಲಾರ್ ಫಾರ್ಮ್ ಬಗ್ಗೆ ಬಹುಶಃ ಆ ಕನ್ಸೆಪ್ಟ್ ಶುರು ಆದಾಗನೇ ಗೊತ್ತಾಗುತ್ತೆ ಅದರ ಇಂಪಾರ್ಟೆನ್ಸ್ ಏನು ಅಂತ. ಇದಕ್ಕೆ ಪೋಲಾರ್ ಫಾರ್ಮ್ ಅಂತ ಹೇಳ್ಬೋದು. ಟ್ರಿಗ್ನೋಮೆಟ್ರಿ ಕೂಡ ಇಲ್ಲಿ ಯೂಸ್ ಆಗುತ್ತೆ ನಿಮಗೆ. ಸೊ ಐ ಹೋಪ್ ಯು ರಿಮೆಂಬರ್ 10th ಸ್ಟ್ಯಾಂಡರ್ಡ್ ಮಾಡಿರುವಂತ ದ ವೇರಿಯಸ್ ವ್ಯಾಲ್ಯೂಸ್, ದ ಚಾರ್ಟ್ ವಿಚ್ ವಾಸ್ ಆಸ್ಡ್ 10th ಸ್ಟ್ಯಾಂಡರ್ಡ್ ನಿಮ್ಗೆ ಏನು ಚಾರ್ಟ್ ಅನ್ನ ನೆನ್ಪಿಟ್ಕೊಳ್ಳಿ ಕೊಟ್ಟಿದ್ರಲ್ಲ. ಫಾರ್ ಎಕ್ಸಾಂಪಲ್ sin 30 ಡಿಗ್ರಿ ವ್ಯಾಲ್ಯೂ ಇಸ್ ಈಕ್ವಲ್ ಟು, ನೀವು ವ್ಯಾಲ್ಯೂ ಕೊಡ್ತಾ ಇದ್ರಿ ಏನಂತ, the value is 1/2. Sin 45 degree value is 1/√2. ಸೊ ಈ ರೀತಿಯಾದ ನಿಮಗೆ ವ್ಯಾಲ್ಯೂಸ್ ಅನ್ನ ಕೊಟ್ಟಿದ್ವಲ್ಲ, ಆ ಟ್ರಿಗ್ನೋಮೆಟ್ರಿ ಯೂಸ್ ಮಾಡ್ತಾ ವ್ಯಾಲ್ಯೂಸ್ ಅನ್ನ ಕೂಡ ನಾವು ಈ ಕನ್ಸೆಪ್ಟ್ ಡಿಸ್ಕಸ್ ಮಾಡಬೇಕಾದ್ರೆ ವಿಲ್ ಬಿ ಯೂಸಿಂಗ್ ಇಟ್. ಅಂಡ್ ಡೆಫಿನೆಟ್ಲಿ ಪೋಲಾರ್ ಫಾರ್ಮ್ ಹೇಳಬೇಕಾದ್ರೆ ಬಹುಶಃ ಅದನ್ನು ಕೂಡ ನಿಮಗೆ ರಿವೈಸ್ ಮಾಡ್ತೇನೆ. ಹಾಗೆ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಶುರು ಆದಾಗ ಕೂಡ ಆ ವ್ಯಾಲ್ಯೂಸ್ ಎಲ್ಲ ಮತ್ತೆ ನಿಮಗೆ ಹೇಳ್ಕೊಡ್ತಾರೆ. The last but not the least in this chapter, which includes the application part, that is where we apply complex number, that is quadratic equation na solve ಮಾಡಬೇಕಾದ್ರೆ, ಅಂದ್ರೆ ಇದನ್ನ ಈ ಪೂರ್ತಿ ಯೂನಿಟ್ ನ ಕಲಿಯೋದು ಉದ್ದೇಶ ಎಲ್ಲಿ ಅಪ್ಲೈ ಮಾಡ್ತೇವೆ ಅಂತಂದ್ರೆ, of course quadratic equation ನ ಸಾಲ್ವ್ ಮಾಡಬೇಕಾದ್ರೆ ಇದರದ ಅಪ್ಲಿಕೇಶನ್ ಆಗುತ್ತೆ, ಇದು ರಿಕ್ವೈರ್ಮೆಂಟ್ ಬರುತ್ತೆ. So definitely we have to go for the sums based on this. So these are the various highlights of this chapter. Alright, so overall ಈ ಪೂರ್ತಿ ಚಾಪ್ಟರ್ ಕಲ್ತ ಮೇಲೆ of course you remember the algebra. Of course after completing chapter also again I'll make you to repeat. Now for exam, ಅಂದ್ರೆ ಎಕ್ಸಾಮ್ ಅಲ್ಲಿ ಯಾವ ರೀತಿ ಚಾಪ್ಟರ್ ನ ಪ್ರಶ್ನೆಗಳನ್ನ ಕೇಳ್ತಾರೆ ಅಂದ್ರೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಪ್ರಕಾರ ಹೋದ್ರೆ we find 1 ಮಾರ್ಕಿನಲ್ಲಿ ಒಂದು ಕ್ವೆಶ್ಚನ್ ಬರುತ್ತೆ, 2 marks we expect 1 question, 3 marks ಅಲ್ಲಿ we expect 2 question. So overall I should say we have 9 marks. ಈ ಚಾಪ್ಟರ್ ಇಂದ 9 marks ಅನ್ನ ಕೊಡ್ತಾ ಇದ್ದಾರೆ. ಸೊ ಹಾಗೆ 9 ಮಾರ್ಕ್ಸ್ ತುಂಬಾ ಕಡಿಮೆ ಆಯಿತು ಅಲ್ಲಿಗೆ ಹೋಗಬೇಡಿ. ವೆರಿ ಈಸಿ ಚಾಪ್ಟರ್ ಫಾರ್ ಯು. ಅಂಡ್ ಅಫ್ ಕೋರ್ಸ್ ಇದನ್ನ ಮುಂದಿನ ಬರುವಂತ ಎಲ್ಲಾ ಕನ್ಸೆಪ್ಟ್ ಕೂಡ ಯೂಸ್ ಮಾಡ್ತಾನೆ ಇರ್ತೀವಿ. ಸೊ 9 ಮಾರ್ಕ್ಸ್ ಶುಡ್ ನಾಟ್ ಬಿ ಎ ಸ್ಮಾಲ್ ಅಮೌಂಟ್ ಫಾರ್ ಯು, ಎ ಸ್ಮಾಲ್ ಲೆಸ್ ಮಾರ್ಕ್ಸ್ ಫಾರ್ ಯು. ಯು ನೀಡ್ ಟು ಪ್ರಿಪೇರ್, ಯು ಹ್ಯಾವ್ ಟು ಹ್ಯಾವ್ ಎ ನಾಲೆಜ್ ರಿಗಾರ್ಡಿಂಗ್ ದಿಸ್. ಸೊ ದಿಸ್ ಶುಡ್ ಬಿ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ ಫಾಲೋಡ್ ಬೈ ಐ ಥಿಂಕ್ ಐ ಶುಡ್ ಬಿಗಿನ್ ವಿತ್ ಇಂಟ್ರೊಡಕ್ಷನ್ ಪಾರ್ಟ್ ಇಂದ ನಾ ಶುರು ಮಾಡ್ತೇನೆ. ಓಕೆ, so where we have come across with a complex number, the introduction part.
To begin the introduction part, up to your 10th standard in high school section, you speak about set of natural numbers, isn't it? So I think I can speak about the Venn diagram also here. Natural numbers ಅನ್ನು ಕೂಡ define ಮಾಡ್ತೀರಾ. Natural number where you say the elements are 1, 2, 3, 4 and so on. They are all counting numbers. So ಈ ಪೂರ್ತಿ ಸೆಟ್ ನ ನಾವು ನ್ಯಾಚುರಲ್ ನಂಬರ್ ಅಂತ ಕರಿತೀವಿ. ಇಟ್ ಇಸ್ ಡಿನೋಟೆಡ್ ಬೈ ಅದನ್ನು ತೋರಿಸೋದು ನಾವು ಎನ್, ಕ್ಯಾಪಿಟಲ್ ಎನ್ ಅಂತ ಲೆಟರ್ ನ ಯೂಸ್ ಮಾಡಿ ತೋರಿಸ್ತೀವಿ. ಅಫ್ಕೋರ್ಸ್ ಸೆಟ್ಸ್ ಅನ್ನೋ ಚಾಪ್ಟರ್ ಅಲ್ಲಿ ಕೂಡ ಆಲ್ರೆಡಿ ಪೀಪಲ್ ಹ್ಯಾವ್ ಕಮ್ ಅಕ್ರಾಸ್ ಎನ್ ಇಸ್ ಈಕ್ವಲ್ ಟು ಫ್ಲವರ್ ಬ್ರಾಕೆಟ್. ವಿ ಯೂಸ್ ಇಟ್. Okay, the same concept I am using here also once again. So it is set of natural numbers, counting numbers. So after learning natural number, you people have come across with the next set. That's what we speak about. I should say it is whole number, which includes W, denoted by W, and 0 is a single element apart from the natural numbers. So ಎಲ್ಲ ಎಲಿಮೆಂಟ್ಸ್ ನು ತಗೊಂಡು ಅದ್ರ ಜೊತೆಗೆ 0 ಕೂಡ ಇನ್ಕ್ಲೂಡ್ ಆಗುತ್ತೆ. This is what we speak about whole number. Followed by, we have extended this number system and we speak about the next system, the next that is extension, which speaks about set of integers. So, set of integers alli we speak about -1, -2, -3. ಅದರ ಜೊತೆಗೆ of course all these elements are still left out. So, number line ಮೇಲೆ ಕಾಣುವಂತ ಎಲ್ಲ ಎಲಿಮೆಂಟ್ಸ್ which includes 0 ನು ಕೂಡ ಹೌದು, 1, 2, 3, 4. All these numbers are included in set of integers. Next to this, we go for the fractions and where we speak about something called set of rational numbers. Rational numbers, isn't it? So, ille now elements na clear ಹೇಳ್ತೇವೆ. We say their numbers are in the form of P by Q, isn't it? Where P and Q, they belong to set of integers. So, ಹಾಗಿದ್ರೆ ಇದೊಂದು ಸೆಟ್ ಅಂತ ಹೇಳ್ಕೋಬಹುದು. ನಾನಿಲ್ಲೇ ಸೆಟ್ ಅಂತ ಹೇಳ್ಕೋಬಹುದು. ಹಾಗೆ ಎಲಿಮೆಂಟ್ಸ್ ಏನಾಗುತ್ತೆ ಅಂತಂದ್ರೆ I should say it is 1 by 2, 3 by 4, isn't it? Fraction form ಅಲ್ಲಿ and so many elements we have for this. So, ಈ ಎಲ್ಲ ಎಲಿಮೆಂಟ್ಸ್ ನ ಬಿಟ್ಟು even we have one more set that is nothing but I should say it is an irrational set or irrational number. So, the good example I find here is root 2, root 3, isn't it? We have a very good example that is pi. We have root 5 and so on. Cube root alli kuda ನಾವು ಹೇಳಬಹುದು, that is a cube root of 2 and so on. There are so many examples which are nothing but called as irrational numbers. Irrational numbers. So in ಎಲ್ಲಾನು ಒಟ್ಟಿಗೆ ನಾವು ಸೇರಿಸಿದ್ವಿ ಅಂತಂದ್ರೆ I think you people have already come across. We call this the whole set as, what I should say, it is real number. So ಹಾಗಿದ್ರೆ overall ಇದನ್ನ symbol ಅಲ್ಲಿ ಹೇಳಬೇಕು ಅಂತಂದ್ರೆ I should say we have the first one, that is n is equal to, I find the counting numbers. The counting numbers are 1, 2, 3, 4, 5 and it's an infinite set. Set of whole number, I should say 0, 1, 2, 3, okay, and it's an infinite set. Followed by, we speak about integers. So, ಇಲ್ಲಿ ಎಲ್ಲ negative integers ಬರುತ್ತೆ. -3, we have -2, -1, 0, 1, 2, all the natural numbers. Okay, and once again it's an infinite set. Then I should speak about rational numbers. So, here the elements are in the form of P by Q. Of course, Q is not equal to 0. P and Q, they belong to set of integers. So, irrational numbers, we say nothing but they are non-terminating, nodi, non-terminating, non-recurring, decimals. Okay, so ಈ ರೀತಿಯಾದ ನಂಬರ್ಸ್ ನ ಅದಕ್ಕೆ ಎಕ್ಸಾಂಪಲ್ ನ ಹೇಳ್ತಾ ಇದ್ದೆ. Of course, I given there also we have root 2, root 5, we can say cube root of 2 and so on. So the very good example, of course, I should say it is pi. So ಇವೆರಡೂನು ಒಟ್ಟಿಗೆ ನಾನು we speak about real number. So real number is a set which includes both rational union irrational. ಎರಡು ಒಟ್ಟಿಗೆ, isn't it? So this was the information which we have given up to 10th standard. Now I am speaking about ಈ ಪೂರ್ತಿ ರಿಯಲ್ ನಂಬರ್ ಗಿಂತನೂ where we speak about
rational as well as irrational next to real number. Andre real number kuda, I should say real number is subset of the extension of this number system, that is complex number. Andre after learning this real number, next bada set for this. Of course you can make out here, this is a bigger picture I'm giving here, bigger picture. Here I should say they are complex numbers. Complex numbers. Correct? So, ella real number alli baruvanta rational, irrational together what we say real number, that ella elements nu kuda one complex numbers alli they are subset of complex numbers. So, complex number is the extension of number system. Okay, now the question is, okay, this is what introduction I can give you, but the question is why we had taken extension. ಈ ರಿಯಲ್ ನಂಬರ್ ಮಟ್ಟ ಬಂದಿದ್ವಲ್ಲ, ಹಾಗೆ ಮತ್ತೆ ಬೆಳೆಸೋ ಅವಶ್ಯಕತೆ ಏನಿತ್ತು ಅನ್ನೋದು ಕೂಡ ಪ್ರಶ್ನೆ ಬರುತ್ತೆ. ಸೊ ಐ ಥಿಂಕ್ ಐ ಕ್ಯಾನ್ ಡಿಸ್ಕಸ್ ರಿಗಾರ್ಡಿಂಗ್ ದ್ಯಾಟ್ ಆಲ್ಸೋ. ದಟ್ ಕ್ಯಾನ್ ಬಿ ಒನ್ ಮೋರ್ ಇಂಟ್ರೊಡಕ್ಷನ್ ಪಾರ್ಟ್. ಇದು ಕೂಡ ಇಂಟ್ರೊಡಕ್ಷನ್ ಆಗುತ್ತೆ, ಅದು ಕೂಡ ಇಂಟ್ರೊಡಕ್ಷನ್ ಆಗುತ್ತೆ. ಯಾಕೆ ಬೇಕಾಗಿತ್ತು ಅನ್ನೋದು ಕೂಡ ಐ ಥಿಂಕ್ ಈವನ್ ದಟ್ ಕ್ಯಾನ್ ಬಿ ಟೇಕನ್ ಆಸ್ ಅನ್ ಇಂಟ್ರೊಡಕ್ಷನ್ ಪಾರ್ಟ್ ಓನ್ಲಿ. ಸೊ ಲೆಟ್ ಮಿ ಗಿವ್ ಅನ್ ಎಕ್ಸ್ಪ್ಲನೇಷನ್ ವೈ ವಿ ರಿಕ್ವೈರ್ ದ ಎಕ್ಸ್ಟೆನ್ಷನ್ ಆಫ್ ನಂಬರ್ ಸಿಸ್ಟಮ್ ಅಪ್ ಟು ದ ಕಾಂಪ್ಲೆಕ್ಸ್ ನಂಬರ್ಸ್. So when the question is asked, we have x square minus 36 is equal to 0, which are done in your lower class. Then in solution part, you can take it as x square minus 36 is equal to 0. You say it is x square is equal to 36. And then you say it is x is equal to square root of 36. So when you say it is square root of 36, of course you find two solutions over there. And you say that x is nothing but plus or minus 6. So, of course, when you say plus 6 or when you say minus 6, they are nothing but the members of real number. Real number which includes both rational as well as irrational. But if the question is asked, solve x square plus 36 is equal to 0. Then what? Then your solution, it says x square. Of course, the first step, if I'll take it as it is only, you say it is x square is equal to minus 36, isn't it? Then you say it is x square is equal or x is equal to square root of minus 36. Now the question is, okay, you have to speak about a number. A number here. X is a number whose square is negative. ಇಲ್ಲಿ ನೋಡಿ, x square is equal to 36, you can guess it. Plus 6 ತಗೊಂಡ್ರು ಕೂಡ 6 square is 36. ಮೈನಸ್ 6 ತಗೊಂಡ್ರು ಕೂಡ ಅದು ಸ್ಕ್ವೇರ್ ಮಾಡಿದ್ರೆ ಪಾಸಿಟಿವ್ ಆನ್ಸರ್ ಬರುತ್ತೆ. ಸೊ ನಾರ್ಮಲಿ ವಿ ಹ್ಯಾವ್ ಸೆಟ್ ಅವರ್ ಮೈಂಡ್, ಯಾವುದೇ ಒಂದು ನಂಬರ್ನ ಸ್ಕ್ವೇರ್ ಮಾಡಿದಾಗ ಆನ್ಸರ್ ಈಸ್ ಆಲ್ವೇಸ್ ಪಾಸಿಟಿವ್. ಸೊ ಬಟ್ ನಾವ್ ದ ಕ್ವಶನ್ ಈಸ್, ಯಾವುದೇ ಒಂದು ನಂಬರ್ನ ಸ್ಕ್ವೇರ್ ಮಾಡಿದಾಗ ವಿ ವಾಂಟ್ ದಟ್ ನಂಬರ್, of course, whose square should be negative, which is of course not possible from already what we have learned in our number system. So real numbers matter even kaltidalla, it is not possible. So now we are trying to give the solution for this. So we are trying to give the solution for root ಒಳಗೆ ಏನಾದರೂ ಮೈನಸ್ ಅಂತ ಬಂದ್ರೆ, ನೆಗೆಟಿವ್ ಕನ್ಸೆಪ್ಟ್ ಬಂತು ಅಂತಂದ್ರೆ, then how to give the roots. Okay, so what you mean by roots ಅಂತಂದಾಗ, roots ಪ್ರಶ್ನೆ ಬಂದಾಗ, now we say that of course up to 10th standard you people have not even come across with this concept, whereas in the discriminant part ಅಂತ ಹೇಳಿ b square minus 4ac ಅನ್ನೋ ಒಂದು ಕಾನ್ಸೆಪ್ಟ್ ನ ವಿಚ್ ಇಸ್ ಲೆಸ್ ದ್ಯಾನ್ 0 ಅಂತಂದಾಗ ತುಂಬಾ ಸಿಂಪಲ್ ಆಗಿ ಸೊಲ್ಯೂಷನ್ ಕೊಡ್ತಾ ಇದ್ರೆ ಅದರ್ ಇಸ್ ಕಾಂಪ್ಲೆಕ್ಸ್ ರೂಟ್ಸ್ ಅಂತ ಹೇಳಿರ್ಬೋದು, ಅಥವಾ ಇಮ್ಯಾಜಿನರಿ ರೂಟ್ಸ್ ಅಂತ ಹೇಳಿ ಆ ಟರ್ಮ್ ಅನ್ನ ಅಲ್ಲಿಗೆ ವೈಂಡ್ ಅಪ್ ಮಾಡಿದ್ರು, ಅಷ್ಟಕ್ಕೆ ಸ್ಟಾಪ್ ಮಾಡಿಸಿದ್ರು. ಸೊ ಬಿ ಸ್ಕ್ವೇರ್ ಮೈನಸ್ 4ac ಅನ್ನೋದು ನೆಗೆಟಿವ್ ಬಂದ್ರೆ ಅಂತ, ಬಹುಶಃ ಅದನ್ನೇ ಈಗ ನಾವು ಎಕ್ಸ್ಟೆಂಡ್ ಮಾಡಿ ವಿ ಆರ್ ಲರ್ನಿಂಗ್ ದ ಎಕ್ಸ್ಟೆನ್ಷನ್ ಆಫ್ ದಟ್ ಪಾರ್ಟ್ ಓನ್ಲಿ. ಇಫ್ ದ ಡಿಸ್ಕ್ರಿಮಿನೆಂಟ್ ಪಾರ್ಟ್, this is b square minus 4ac, which was denoted by delta in your 10th standard, isn't it? So if this is a negative less than 0, then something called imaginary roots. How we can speak about imaginary roots? So we are trying to get the solution for ಇಂಥ ಪ್ರಶ್ನೆಗಳಿಗೆ ನಾವು ಉತ್ತರನೇ ಕೊಡ್ತಾ ಇದ್ದೀವಿ. Alright? So ಇಲ್ಲಿಗೆ ಏನಾಗುತ್ತೆ ಹಾಗಿದ್ರೆ, we can speak about complex roots. ಇಂಥ ಪ್ರಶ್ನೆಗೆ ನಾವು ಇನ್ಮೇಲೆ ಕಾಂಪ್ಲೆಕ್ಸ್ ರೂಟ್ಸ್ ನ solution ಅಂತ ಕೊಡ್ತಾ ಇದ್ದೀವಿ, and that gives the extension that make us to go for the extension of our number system, which is nothing but complex number. ಹಾಗಿದ್ರೆ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಹೇಳ್ಬೋದು, ಅಥವಾ ಇಮ್ಯಾಜಿನರಿ ನಂಬರ್ಸ್ ಅಂತ ಕೂಡ ಹೇಳ್ಬೋದು. ಸೊ ಇಮ್ಯಾಜಿನರಿ ಊಹಿಸ್ಕೋತಾ ಇದ್ದೀರಾ, ರಿಯಲ್ ಅಲ್ಲ, ಊಹಿಸ್ಕೋತಾ ಇದ್ದೀರಾ. ದಟ್ಸ್ ವಾಟ್ ವಿ ಸೇ ಇಟ್ ಈಸ್ ಕಾಂಪ್ಲೆಕ್ಸ್ ನಂಬರ್. ಸೊ ಹಾಗಿದ್ರೆ ಫಸ್ಟ್ ಲೆಟ್ ಮಿ ಗೋ ಫಾರ್ ದ ಡೆಫಿನಿಷನ್ ಪಾರ್ಟ್. ಸೊ ಇನ್ ಡೆಫಿನಿಷನ್, how the complex numbers are given.
complex number. Definition: the numbers of the form a plus ib, where a and b are real numbers and I is equal to value of I in a motta, it is square root of -1, are known as complex numbers. The set of all complex number is denoted by capital C. Set ಒಳಗೆ ನಾ ತೋರಿಸಬೇಕು ಅಂದ್ರೆ C is nothing but, I should say, complex number is a set. ಅಲ್ಲಿ ಎಲಿಮೆಂಟ್ಸ್ ಅನ್ನ Z ಅಂತ ತೋರಿಸ್ತಾ ಇದ್ದೀನಿ, such that Z is equal to, it is A plus IB. ನೀವು A plus IB ಅಂತಲೂ ಹೇಳ್ಬೋದು, X plus IY ಅಂತ ಕೂಡ ಕರಿಬಹುದು. Where A and B, they are real number and I value is square root of -1. So few examples I have taken here. Example, Z is equal to 3 plus 2I. ನೋಡಿ 3 plus 2I. So 3 and 2, they are real number. So real number ಅನ್ನು ಬೇಕಾದ್ರೆ ನೀವಿಲ್ಲಿ ರ್ಯಾಷನಲ್ ನಂಬರ್ನು ಕೂಡ ಯೂಸ್ ಮಾಡಬಹುದು, ಇರ್ರಾಷನಲ್ ನಂಬರ್ನು ಕೂಡ ಯೂಸ್ ಮಾಡಬಹುದು. So I taken few example, 3 plus 2I, -3, 1 was, okay, ಎಲ್ಲ ಕಾಂಪ್ಲೆಕ್ಸ್ ನಂಬರ್ಸ್ ಕೂಡ ನಾವು Z ಅಂತಲೇ ತೋರಿಸ್ತೇವೆ. ಸೆಟ್ ಅನ್ನ ಸಿ ಅಂತ ತೋರಿಸ್ತೇವೆ, ಆದ್ರೆ ಆ ಕಾಂಪ್ಲೆಕ್ಸ್ ನಂಬರ್ಸ್ ಒಳಗಿರುವಂತ ಪ್ರತಿಯೊಂದು ಎಲಿಮೆಂಟ್ ಅನ್ನ Z1, Z2, Z3. So I given a few example here, Z1, Z2. So complex number examples ivu. So second example I taken here, -3 plus root 2I, followed by fractions alle kuda irbodu, 2/3 minus 5/7I. Negative kuda ತಗೋಬಹುದು ನಾವಿಲ್ಲಿ, -4 minus 5I. So there are few examples. Okay, ಈ examples ಅಲ್ಲಿ even you can say ಬರೇ 3 ನ ಬರೆದ್ರು ಕೂಡ ಇದು ಕೂಡ it is also a member of complex only. ಯಾಕಂದ್ರೆ when you say it is 3, you say it is 3 plus I into 0. So ಈ ಫಾರ್ಮ್ ಅಲ್ಲಿ, ಈ ರೂಪದಲ್ಲಿ ಬರೆದ್ರೆ, ಈ ಫಾರ್ಮ್ ಅಲ್ಲಿ ಕಾಣ್ತಾ ಇತ್ತು ಅಂತಂದ್ರೆ this should be called as complex number, a member of complex number. So ಅಲ್ಲಿ 3 ನ we call it as real part. This is called as real part. Of course further also I explained here. Yeah, whenever we find a complex number, X is called as real part, Y is called as imaginary part, and I is called as imaginary unit. ಹಾಗಿದ್ರೆ ಇದರಲ್ಲಿ 3 ನ ಏನಂತ ಕರಿಬೇಕು? I should call it as real part. ಇಲ್ಲಿ ನೋಡಿ 0 should be called as imaginary part. Okay, and I is called as imaginary unit. This is imaginary unit with value. ಅದರ ವ್ಯಾಲ್ಯೂ ಏನು ಅಂದ್ರೆ I is equal to square root of -1. So there are few examples which I have given here. So please go through the definition. Once again, by heart the definition, understand the definition, and then few examples. So ಈ example ಅಲ್ಲಿ, can you tell me what is the real part? Yeah, of course. 3 is real part, 2 is imaginary part. ಈ example ಅಲ್ಲಿ -3 is real part, root 2 is imaginary. Real part 2/3, imaginary it is -5/7. I ಹೇಳಬಾರ್ದು. ಓಕೆ, I ನ ಬಿಟ್ಟು I ಹಿಂದ್ಗಡೆ ಇರೋ ನಂಬರ್ ಅನ್ನ ಮಾತ್ರ ಇನ್ಕ್ಲೂಡಿಂಗ್ ದ ಸೈನ್ ತಗೊಂಡು ಹೇಳಬೇಕು, ಅದು ಇಮ್ಯಾಜಿನರಿ ಪಾರ್ಟ್ ಅಂತ. ಸೊ -4 is real part, -5 is imaginary part. So these are few basic things which you have to remember when you speak about complex number. So go through this. In my next video, I'll continue further. What do you mean by I? Few values to be remembered. Okay, and real number is subset of complex. So in my next video, let me continue it. So copy all these notes, and the next video will continue. Thank you.